ಇರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಬಿಜೆಪಿ ನಾಯಕರಿಗೆ ದಮ್ಮು ತಾಕತ್ತು ಇದ್ದರೆ ಲೆಕ್ಕ ಕೊಡಲಿ. ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಆಕ್ರೋಶ. ಅಥಣಿ ಪಟ್ಟಣದಲ್ಲಿ ಬಿಜೆಪಿ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರಿಗೆ ದಮ್ಮು ತಾಕತ್ತು ಇದ್ದರೆ ಲೆಕ್ಕಾಚಾರ ನೀಡಲಿ ಎಂದು ಸವಾಲು ಹಾಕಿದ ಅವರು, ಕೇಂದ್ರ ಸರ್ಕಾರದ ಉದ್ಯೋಗ ಹಾಗೂ ಸಾಲದ ವಿಚಾರದಲ್ಲಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಅಥಣಿಯಲ್ಲಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ, ಬಿಜೆಪಿ ನಾಯಕರಿಗೆ ನೆನಪಿನ ಶಕ್ತಿ ಕಡಿಮೆಯಾಗಿದೆ ಎಂದು ಟೀಕಿಸಿದರು. ತಮ್ಮ 5 ವರ್ಷಗಳ ಆಡಳಿತಾವಧಿಯಲ್ಲಿ ಎಷ್ಟು ಯುವಕರಿಗೆ ಉದ್ಯೋಗ ನೀಡಿದ್ದಾರೆ ಎಂಬುದನ್ನು ಮೊದಲು ಹೇಳಬೇಕು ಎಂದು ಅವರು ಹೇಳಿದರು. 2014ರ ಮೊದಲು ಮನಮೋಹನ್ ಸಿಂಗ್ ಅವರ ಸರ್ಕಾರದ ಸಮಯದಲ್ಲಿ ದೇಶದ ಮೇಲಿದ್ದ ಒಟ್ಟು ಸಾಲ ಎಷ್ಟು ಎಂಬುದನ್ನು ನೆನಪಿಸಿಕೊಳ್ಳಬೇಕು. ಅದೇ ರೀತಿ ಕಳೆದ 11 ವರ್ಷಗಳಲ್ಲಿ ಪ್ರಸ್ತುತ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಎಂಬುದರ ಬಗ್ಗೆ ಬಿಜೆಪಿ ನಾಯಕರು ಲೆಕ್ಕಾಚಾರ ನೀಡಲಿ ಎಂದು ಸವದಿ ಆಗ್ರಹಿಸಿದರು. ಇದೇ ವೇಳೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುತ್ತೇವೆ ಎಂದು ಹೇಳಿದ್ದ ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ 22 ಕೋಟಿ ಉದ್ಯೋಗ ನೀಡಿದೆ ಎಂದು ಪ್ರಶ್ನಿಸಿದರು. ಬಿಜೆಪಿ ನಾಯಕರಿಗೆ ದಮ್ಮು ತಾಕತ್ತು ಇದ್ದರೆ ಕೇಂದ್ರದಿಂದ ರಾಜ್ಯಕ್ಕೆ ಬಾಕಿ ಇರುವ ಹಣವನ್ನು ತರಲಿ ಎಂದು ಅವರು ಸವಾಲು ಹಾಕಿದರು. ಒಟ್ಟಿನಲ್ಲಿ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬಿಜೆಪಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಜಕೀಯ ವಲಯದಲ್ಲಿ ಈ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಅವರಿಗೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವತ್ತಿನ ಶಾಸಕರಾಗಲಿ, ಇವತ್ತಿನ ಮುಖಂಡರಿಗೆ ಅವರಿಗೆ ನೆನಪಿನ ಶಕ್ತಿ ಭಾಳ ಕಡಿಮೆ. ಸ್ವಲ್ಪ ಮೆಲುಕು ಹಾಕ್ಬೇಕು. ಅವರು 5 ವರ್ಷ ಅವಧಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯುವಕರಿಗೆ ನಿರುದ್ಯೋಗ ತಾಂಡವಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಯುವಕರಿಗೆ ನೌಕರಿಗಳನ್ನು ಕೊಟ್ಟರು ಅಂತಕ್ಕಂಥದ್ದು ಅವಲೋಕನ ಮಾಡ್ತೀವಿ. ನಾನು ಒಂದೇ ಮಾತು ಕೇಳ್ತೇನೆ. 2014ರ ಪೂರ್ವದಲ್ಲಿ ಕೇಂದ್ರದ ಮೇಲೆ ಸಾಲ ಎಷ್ಟಿತ್ತು? ಒಟ್ಟು 2014ರ ಪೂರ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಒಟ್ಟು ಸಾಲ ಎಷ್ಟಿತ್ತು? ಇವತ್ತು 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಾಲ ಎಷ್ಟು ಮಾಡಿದೆ? ಅದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರು ಅವಲೋಕನ ಮಾಡ್ಕೊಂಡು ಈ ಅಧಿವೇಶನದಲ್ಲಿ ಅವ್ರು ಉತ್ತರ ಕೊಟ್ಟರೆ ಅದಕ್ಕೆ ಅವರು ಜಾಣ್ಮೆ ಎದ್ದು ತೋರಿಸಿದಂಗೆ ಆಗುತ್ತೆ. ನಿಮ್ದು ಸರ್ಕಾರ ಆಡಳಿತ ವೈಫಲ್ಯ ಮುಚ್ಚಾಡಕ್ಕೆ ಕೇಂದ್ರ ಮೇಲೆ ಬಂಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ನಮ್ಮದು ಅಭಿವೃದ್ಧಿ ಏನೂ ಇಲ್ಲ, ಅಲ್ಲಿ ಮುಂಚಿತ ಆಗ್ತಾ ಇದೆ, ಬಿಟ್ಟು ಬಿಜೆಪಿ ಕಡೆ ಬಂಟ್ ಮಾಡ್ತಾರೆ. ಕಾಂಗ್ರೆಸ್ ಚಾಡಿ ಅಂತ ನಾನು ಕೇಳತ್ತೀನಿ. ಈಗೇನು ಹೇಳ್ತಾರೆ? 14ರ ಪೂರ್ವಕ್ಕಿಂತ ಸಾಲ ಇಟ್ಟಿತ್ತು, 14ರ ನಂತರ ಸಾಲ ಎಷ್ಟಾಗಿದೆ ಇದನ್ನ ಅಷ್ಟೇ ಕೊಡ್ಲಿ. ಅವರು ಕೇಂದ್ರ ಸರ್ಕಾರ ಅವರು ಚುನಾವಣೆ ಪೂರ್ವದಲ್ಲಿ ಏನು 14ರ ಪೂರ್ವದಲ್ಲಿ 1 ವರ್ಷಕ್ಕೆ 2 ಕೋಟಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅದನ್ನು 11 ವರ್ಷದ ಪಟ್ಟಿ ಕೊಡಲಿಲ್ಲ. ಅದ್ರ 22 ಕೋಟಿ ಜನರಿಗೆ ಉದ್ಯೋಗ ಕೊಡ್ಬೇಕಾಗಿತ್ತಲ್ಲ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಸಾಲ ಎಷ್ಟು ಮಾಡಿದ್ರು? ಮತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ಅವ್ರು ಹೇಳೋದೇನು, ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈಗ ನಾವು ಕೊಟ್ಟಿರ್ತಕ್ಕಂಥದ್ದು ತುಲನೆ ಮಾಡಬೇಕು ಅಂತ. ಬಜೆಟ್ ಸೈಜ್ ಇರುತ್ತೆ. ಇದ್ಯಾವುದೋ ಹಳ್ಳಿ ಒಳಗೆ ಗೊತ್ತಿಲ್ಲದವ್ರು ಹೇಳೋದಲ್ಲ. ಅವತ್ತಿನ ಬಜೆಟ್ ಗಾತ್ರ ಏನಿತ್ತು, ಇವತ್ತಿನ ಬಜೆಟ್ ಗಾತ್ರ ಏನಿತ್ತು, ಅವತ್ತಿನ ರೇಷೋ ಏನಿತ್ತು, ಇವತ್ತಿನ ರೇಷೋ ಏನಿತ್ತು, ಅವತ್ತಿನ ಪರ್ಸೆಂಟೇಜ್ ಏನಿತ್ತು, ಇವತ್ತಿನ ಪರ್ಸೆಂಟೇಜ್ ಏನಿತ್ತು, ಅವತ್ತಿನ ಆದಾಯ ಏನಿತ್ತು, ಇವತ್ತಿನ ಆದಾಯ ಏನಿತ್ತು, ಅವತ್ತಿನ GST ಬರ್ತಕ್ಕಂಥ ಹಣ ಎಷ್ಟಿತ್ತು, ಈಗಿನ ಬಜೆಟ್ GST ಹಣ ಇಟ್ಟಿದೆ. ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರಿಗೆ 3,000 ಕೊಡ್ತಿದ್ರು. ಮುಖ್ಯಮಂತ್ರಿಗಳು ಸಭೆ ಕರೆದು ಕಾರ್ಖಾನೆಯರ ಮೇಲೆ ಒತ್ತಡ ಹಾಕ್ಕೊಂಡು 3,300 ರೂಪಾಯಿ ಕೊಡಕತ್ತು ಮಾಡಿದರು. ಗೋವಿನ ಜೋಳದ ರೇಟ್ ಬಿತ್ತು. ಯಾಕೆ ಬಿತ್ತು? ನೀವು ಪ್ರಶ್ನೆ ನೀವು ಕೇಳಬೇಕು, ಮಾಧ್ಯಮದವ್ರು ನೀವು ಕೇಳಬೇಕು. BJP ಅವರಿಗೆ ಗೋವಿನ ಜೋಳದ ದರ ಸುಮಾರು 6-7 ವರ್ಷದಿಂದ 2,400 ಇತ್ತು. ಈ ವರ್ಷ 1,800-1,900 ಆಯ್ತು. ಯಾಕಾಯ್ತು? ಕಾರಣ ಏನು? ಇವತ್ತು ಗೋವಿನ ಜೋಳದ ಮೇಲೆ ದೇಶದಲ್ಲಿ ಏನು ಇಥನಾಲ್ ಉತ್ಪಾದನೆ ಆಗ್ತಿತ್ತು, ಎಷ್ಟು ಉತ್ಪಾದನೆ ಆಗ್ತಿತ್ತು ಅದನ್ನು 100ರಷ್ಟು ಅದನ್ನು ಅವರು ಆಯಿಲ್ ಕಂಪನಿಯವರು ಖರೀದಿ ಮಾಡ್ತಿದ್ರು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಉತ್ತರ ಕೊಡಲಿ. BJP ಅವರಿಗೆ ತಾಕತ್ತಿದ್ರೆ ದಮ್ ಇದ್ರೆ ಅಂತೇಳಿ ಮಾತಾಡ್ತಾರಲ್ಲ, ಆ ತಾಕತ್ತು ದಮ್ ಇದ್ರೆ
ಕೇಂದ್ರ ಸರ್ಕಾರಕ್ಕೆ ಒಟ್ಟು 32 ರಾಜ್ಯಗಳು ಬಂದಿದ್ದಾನೆ. ಫಲತಾಯ ಧೋರಣೆ ಮಾಡಬಾರ್ದಲ್ಲ. ಇಥನಾಲ್ ಉತ್ಪಾದನೆ ಆಗಿರ್ತಕ್ಕಂಥ ದೇಶದ ರಾಜ್ಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಗುಜರಾತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ 100% ಅದನ್ನು ಖರೀದಿ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ 72% ಖರೀದಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ 65% ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ 27% ಖರೀದಿ ಮಾಡ್ತಾರೆ. ಗೋವಿನ ರೇಟು ಇವತ್ತು ಬೀಳಲಿಕ್ಕೆ ಕಾರಣ ಏನಂದ್ರೆ ಈ ಒಂದು ನೀತಿ. ಅದಕ್ಕೆ ಮುಖ್ಯಮಂತ್ರಿಗಳು ಆ ಗೋವಿನ ಜೋಳದ ರೇಟ್ ಬಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಅದಕ್ಕೆ ದರ ನಿಗದಿ ಮಾಡಿ ಅದಕ್ಕೆ ಹೆಚ್ಚು ದರ ಸಿಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಹಾಕಿದ್ರು. ಕಬ್ಬಿನ ಸುಮಾರು 300 ಕೋಟಿಯಷ್ಟು ಹಣ ಕಬ್ಬು ಬೆಳೆಗಾರರಿಗೆ ಕೊಡ್ತಕ್ಕಂಥದ್ದು ಮಾಡಿದ್ರು. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಬರೀ ಸಕ್ಕರೆ ಮೇಲೆ 5% ನಾವು GST ಕಟ್ತೀವಿ. ಸಕ್ಕರೆ ಮೇಲೆ ನಮ್ಮ ರಾಜ್ಯದಿಂದ GST ಎಷ್ಟು ಹೋಗುತ್ತೆ? ಬರೀ ಕಬ್ಬಿನ